ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ಇವತ್ತು ನಮ್ಮ ಅಣ್ಣನ ಮದುವೆಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಇವತ್ತು ಮೈಸೂರು ಹೋಗ್ತಾ ಇದ್ದೀವಿ. ಮೈಸೂರಲ್ಲಿ ನಾವು ಆಲ್ಮೋಸ್ಟ್ ಮದುವೆಗೆಲ್ಲ ತಗೊಳಕ್ ಹೋಗೋದು. ಸೊ ಇವಾಗ ಆಲ್ಮೋಸ್ಟ್ ಸ್ವಲ್ಪ ಎಲ್ಲರೂ ಒಂದು ಸ್ವಲ್ಪ ನಾಷ್ಟ ಮಾಡಿಕೊಂಡು ಇವಾಗ ಒಂದು 9 ಗಂಟೆಗೆ ಮನೆ ಇನ್ನೂ ಬೇಗನೆ ಬಿಡಬೇಕಾಗಿತ್ತು, ರಶ್ ಆಗಿಬಿಡ್ತಾರೆ. ಬಟ್ ಸ್ವಲ್ಪ ಎಲ್ಲ ಬರೋದು ಲೇಟ್ ಆಗೋಯಿತು. ಸೊ ಇವಾಗ ನಾಷ್ಟ ಎಲ್ಲ ಮಾಡಿದ್ದು, ಇವಾಗ ಹೋಗಬೇಕು. ಹೇಗಿರುತ್ತೆ ಬ್ಲಾಗ್ ಅಂತ ನೋಡಿ. ಹಾಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವಾಗಷ್ಟೇ ನಾವು ಮೈಸೂರಿಗೆ ಎಂಟ್ರ್ ಆದ್ವಿ. ಫಸ್ಟು ಮನ್ನಾರ್ಸ್ಗೆ ಹೋಗೋಣ ಅಂತ ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗಿ ನಮಗೆ ಬೇಕಾಗಿರೋ ರಿಲೇಷನ್ಸ್ಗೆಲ್ಲ ಕೊಡಬೇಕಲ್ಲ, ಸೊ ಅವರಿಗೆ ಬೇಕಾಗಿರೋ ಸೀರೆಗಳನ್ನೆಲ್ಲ ನಮ್ಮ ದೊಡ್ಡಮ್ಮನೆ ಪರ್ಚೇಸ್ ಮಾಡಿದ್ರು. ಇನ್ನು ನಾವು ಮಾತ್ರ ನಮ್ಮ ಅತ್ತಿಗೆಗೆ ಯಾವ್ಯಾವ ಥರ ಬೇಕು ಅದನ್ನು ನೋಡೋಣ ಅಂತ ಹೊರಟ್ವಿ. ಯಾವ್ಯಾವ ಥರ ಇಷ್ಟ ಆಗುತ್ತೆ ಅಂತ ಹಾಗೆ ಸರ್ಚ್ ಮಾಡ್ತಿದ್ವಿ. ಸೊ ಇಷ್ಟ ಆಗಿದ್ದನ್ನೆಲ್ಲ ತಗೊಳ್ತಾ ಇದ್ವಿ ನಾವು ಬೇಗ ಬೇಗ. ಸೊ ಇವಾಗ ನಾವು ಫಸ್ಟಿಗೆ ಮನ್ನಾರ್ಸಿಗೆ ಬಂದಿದ್ದೀವಿ. ನೋಡೋಣ ಇಲ್ಲಿ ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ. ಇಲ್ಲೇ ನಾನು ಚೆನ್ನಾಗಿಲ್ಲ ಅಂದರೆ ನೆಕ್ಸ್ಟ್ ಬೇರೆ ಕಡೆ ಹೋಗಬೇಕು. ಯಾವ ಥರ ತಗೋಬೇಕು ಅಂತ ಅಂದ್ಕೊಂಡಿದ್ಯಾ? ನೋಡೋಣ. ಮೆರೂನ್ ಫಸ್ಟಲ್ಲಿ ತಾಯಿ ಬಿಡು. ಆಡಂಗಿಲ್ಲ ಗೊತ್ತಾದ್ರೆ ಬೈತರ ಸುಮ್ಮನೆ ಮಾಡ್ತೇನೆ. ಎರಡು ಸ್ಯಾರಿ ತಗೊಂಡು ನೆಕ್ಸ್ಟು ರಿಸೆಪ್ಷನ್ಗೆ ಸ್ಯಾರಿ ಹುಡುಕ್ತಾ ಇದ್ವಿ. ಆಮೇಲೆ ಒಂದು 2-3 ತೆಗ್ದಾದ್ಮೇಲೆ ಇದು ಪಟ್ ಅಂತ ಇಷ್ಟ ಆಗೋಯ್ತು ಈ ಸ್ಯಾರಿ. ಸೊ ಹಾಗಾಗಿ ಇದನ್ನೇ ತೊಗೊಂಡ್ವಿ. ನಮಗೆ ಎಲ್ರಿಗೂ ಕೂಡ ಇಷ್ಟ ಆಯಿತು. ನೆಕ್ಸ್ಟು ಲೆಹಂಗಾ ಕಡೆ ಬಂದ್ವಿ. ಬೇಡ ಇದು ನೋಡು ಈ ಕಡೆ. ಇನ್ನು ಮೇಯ್ನ್ ಸ್ಯಾರಿ ಎಲ್ಲ ತಗೊಂಡು ಅವಳು ಸ್ವಲ್ಪ ಫ್ಯಾನ್ಸಿ ಸ್ಯಾರಿ ಬೇಕು ಅಂತ ಹೇಳ್ತಿದ್ಲು. ಸೊ ಹಾಗಾಗಿ ಹೋಗಿ ನೋಡ್ತಾ ಇದ್ವಿ ಫ್ಯಾನ್ಸಿ ಸ್ಯಾರಿ ಎಲ್ಲನೂ. ಇನ್ನು ಅದು 1-2 ಫ್ಯಾನ್ಸಿ ಸ್ಯಾರಿ ತಗೊಂಡು ನೆಕ್ಸ್ಟ್ ಬಿಲ್ ಮಾಡ್ಸೋಕ್ಕೆ ಹೋದ್ವಿ. ಸೊ 3 ನಮ್ಮ ಕಡೆಯಿಂದ ಸೀರೆ ತೊಗೊಂಡಿರೋದು, ಅವ್ರ ಕಡೆಯಿಂದ 3 ಇಲ್ಲ 4 ತಗೊಂಡಿರ್ಬೋದು ಅನಿಸುತ್ತೆ. ಬಟ್ ನಮ್ಮ ಕಡೆಯಿಂದ 3 ಸೀರೆ ತಗೊಟ್ಟಿದ್ದೀವಿ. ಸೊ ಅಲ್ಲೆಲ್ಲ ತಗೊಂಡು ಮೇಡಮ್ ಅವರೇ ಶಾಪಿಂಗ್ ಆಯ್ತಾ? ಸೂಟ್ ತಗೊಂಡಿದ್ವಿ. ಎಲ್ಲ ಸೆಲೆಕ್ಷನ್ ನಿಮ್ಮದು ನಾದ್ನಿದೆ ಅಂತೆ, ನಿಮ್ದು ಏನು ಇಲ್ವಂತೆ? ಅವ್ರು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ. ಸೊ ಆಂಟಿ ಹಾಯ್. ಹಾಯ್ ಹಾಯ್.
ಶಾಪಿಂಗ್ ಮಾಡಿ ಮಾಡಿ ಫುಲ್ ಸುಸ್ತಾಗ್ಬಿಟ್ಟೈತೆ. ಎಲ್ಲಾರ್ದು ಆಲ್ಮೋಸ್ಟ್ ಮುಗೀತು. ಲೇಡೀಸ್ಗೆಲ್ಲ ತೆಗ್ದಾಯ್ತು. ಇವಾಗ ಫುಲ್ ಎಲ್ಲರಿಗೂ ಜೆಂಟ್ಸ್ಗೆ ತೆಗಿತವ್ರೆ. ಇವಾಗ ನಮ್ದು ಶಾಪಿಂಗ್ ಎಲ್ಲ ಮುಗಿದು ಇವಾಗ ನಾವು ಮನೆಗೆ ಹೋಗ್ತಾ ಇದೀವಿ. ಟೈಮ್ ಬಂದು ಇವಾಗ 3:30 ಆಯಿತು. ಬೆಳಿಗ್ಗೆ ಒಂದು 10 ಗಂಟೆಗೆ ಬಂದು ಇಲ್ಲಿ ತಲುಪ್ತು. ಇಷ್ಟೊತ್ತಂಕ ಶಾಪಿಂಗ್ ಆಯಿತು. ಇವಾಗೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. A few moments later. ಫುಲ್ಲು ಸುಸ್ತಾಗ್ಬಿಟ್ಟೈತೆ. ಬಾ, ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ. ಬೆಳಿಗ್ಗೆ 10 ಅಂದರೆ ಬೆಳಿಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಹೋಗಿ ಎಲ್ಲ ಮುಗಿಸ್ಕೊಂಡು ಬರೋ ಸೊತ್ತಿಗೆ 5 ಗಂಟೆ ಆಯಿತು. ಫುಲ್ಲು ಟಯರ್ಡು, ಸುಸ್ತು. ತೋರಿಸ್ತೀನಿ ಯಾವ್ಯಾವ ಸೀರೆ ತಂದಿದ್ದೀವಿ ಅಂತ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಹಾಗೆ ಸ್ಟಿಚಿಗೂ ಕೂಡ ಕೊಡಬೇಕು ನಮ್ಮ ಮನೆಯಿಂದ ತಂದಿರೋ ಸೀರೆನ. ಸೊ ನಾಳೆ ಹೋಗಿ ಅದನ್ನು ಕೆಲಸ ಮುಗಿಸ್ಬೇಕು. ತೋರಿಸ್ತೀನಿ ಯಾವ ರೀತಿ ಸೀರೆ ತಂದಿದ್ದೀವಿ ಅಂತ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಹಾಗೆ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡಿ, ಇದು ನಮ್ಮ ಕಡೆಯಿಂದ ಒಂದು ಸ್ಯಾರಿ. ನೀವು ಅಂದ್ಕೊಂಡಿರೋ ಥರ ನಾವು ಜಾಸ್ತಿ 10,000 15,000 ರೂಪಾಯಿದೆಲ್ಲ ಏನೂ ತಂದುಕೊಟ್ಟಿಲ್ಲ. ಬಟ್ ನಾವು ನಮ್ಮ ಫೋರ್ಸ್ಗೆ ನಾವು ಅವಳು ತಗೊಂಡಿಲ್ಲ. ಹೇಳೆ, ನಮ್ಮ ಫೋರ್ಸ್ಗೋಸ್ಕರ ನೀನು ಕಮ್ಮಿ ಅಮೌಂಟ್ಗೆ ತಗೊಂಡಿದ್ದೆ, ಇಲ್ಲ ನಿನ್ನ ಇಷ್ಟಪಟ್ಟು ತಗೊಂಡ? ಚೆನ್ನಾಗಾಯ್ತಾ? ಯಾರು ಸೆಲೆಕ್ಷನ್ ಅಂತ ಹೇಳಿ ಒಂಚೂರು. ಇದೆಲ್ಲ ಆ್ಯಕ್ಚುಲಿ ವೇರ್ ಮಾಡಿದಾಗಲೇ ಚೆನ್ನಾಗಿ ಕಾಣೋದು. ಫಸ್ಟ್ ಒಂದು ಬಂದು ಈ ಸ್ಯಾರಿ ನಮ್ಮ ಮನೆಯಿಂದ. ಇನ್ನು ನೆಕ್ಸ್ಟ್ ಯಾವ ಸ್ಯಾರಿ ಅಂತ ತೋರಿಸ್ತೀನಿ. ಹಾಗೆ ಸ್ಯಾರಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಹಾಕೋಬಿಡು ನನಗೆ. ಓಕೆ, ಬಂದು ಸೆಕೆಂಡ್ ಸ್ಯಾರಿ. ಇದು ರಿಸೆಪ್ಷನ್ಗೆ ಅಂತ ಏನು ಒಟ್ನಲ್ಲಿ 3 ಸ್ಯಾರಿ ನಮ್ಮ ಕಡೆಯಿಂದ ತಗೊಡ್ಬೇಕಾಗಿತ್ತು. ತಗೊಟ್ಟಿದ್ದೀವಿ. ಅವಳು ಯಾವುದಕ್ಕೆ ಬೇಕಾದರೂ ವೇರ್ ಮಾಡ್ಬೋದು. ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ 10,000 ಅಲ್ಲ, 5,000ಗಿಂತ ಕೆಳಗೇ ಅವಳು ತಗೊಂಡಿರೋದು. ಏನಪ್ಪ 10,000 ಎಬೋ ತಗೊಳ್ಳೋಕ್ಕೆ ಅವಳಿಗೂ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ಅವಳು ಎಷ್ಟು ಅಮೌಂಟ್ ಅದು ಕೇಳ್ತಾಳೆ ಅಷ್ಟು ಅಮೌಂಟದೇ ನಾವು ಕೂಡ ತಗೊಟ್ಟಿರೋದು. ಇದು ಬಂದು 3ನೇ ಸ್ಯಾರಿ. ನೋಡಿ, ಗ್ರೀನ್ ಕಲರಲ್ಲಿ ತಗೊಟ್ಟಿದ್ದೀವಿ. ಗ್ರೀನ್ ವಿತ್ ಪಿಂಕ್ ಮೆರೂನ್ ಕಲರು. ನಿಮಗೆ ಯಾವ ಥರ ಶೋ ಆಗ್ತಿದೆ ಅಂತ ಗೊತ್ತಿಲ್ಲ, ಕ್ಯಾಮ್ರಾ ಯಾವ ರೀತಿ ಫೋಕಸ್ ಮಾಡ್ತೈತೆ ಅಂತ. ಅಂದರೆ ಗ್ರೀನ್ ವಿತ್ ಮೆರೂನ್ ಕಲರ್, ಒಂಥರ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು. ಸೊ ತಗೊಂಡು. ಯೂನಿಕಾಗಿ ಕಾಣಿಸುತ್ತಾ ಮೇಡಮ್? ಚೆನ್ನಾಗಿ 3 ಸ್ಯಾರಿಲಿ ಯಾವ ಸ್ಯಾರಿ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಆಗ ನೆಕ್ಸ್ಟ್ ನನ್ನ ಸ್ಯಾರಿ ತೋರಿಸ್ತಾಳೆ. ನಾನು ಕ್ಯಾಮ್ರಾಮ್ಯಾನ್ ಆಗಿರೋದ್ರಿಂದ ನಾನು ಈಗ ಕ್ಯಾಮ್ರಾದಲ್ಲಿ ಕಾಣಿಸ್ಕೊಳಕ್ಕಾಗಲ್ಲ ಜಾಸ್ತಿ. ನನ್ನ ಸ್ಯಾರಿನ ಇವಾಗ ನಮ್ಮ ಅತ್ತಿಗೆ ಅವರು ತೋರಿಸ್ತಾರೆ ಯಾವ ರೀತಿ ಇದೆ ಅಂತ. ಇದು ಬಂದು ನನ್ನ ಸ್ಯಾರಿ. ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಫುಲ್ ಟ್ರೆಂಡಿಂಗಲ್ಲಿ ಇತ್ತಲ್ವಾ, ಸೊ ಹಾಗಾಗಿ ಇದು ಬೇಕೇ ಬೇಕು ಅಂದ್ಬಿಟ್ಟು ಇದೇ ಥರ ಹುಡುಕಿ ತಗೊಂಡಿರೋಂಥದ್ದು. ಈ ಪ್ರೈಸು, ಈ ಸ್ಯಾರಿ ಪ್ರೈಸ್ ಕೇಳಿಬಿಟ್ರೆ ಫುಲ್ ಶಾಕ್ ಹೋಗಿ ತಲಸು ಬಿದ್ದೋಗ್ಬಿಡ್ತೀರ ನೀವು. ಆ ರೀತಿ ಇದೆ ಈ ರೀತಿ ಪ್ರೈಸು. ಹೇಳ್ತೀನಿ ನೆಕ್ಸ್ಟು ಅಪ್ಕಮಿಂಗ್ ವ್ಲಾಗ್ಸಲ್ಲಿ. ಈಗ ಸದ್ಯಕ್ಕೆ ಸ್ಯಾರಿ ನೋಡ್ಕೊಳ್ಳಿ. ಇದು ತೋರಿಸು ಮುಂದೆ. ಸ್ಯಾರಿ ಪೂರ್ತಿ ಈ ರೀತಿಯಾಗಿ ಬರುತ್ತೆ ನೋಡಿ. ಇದೇ ಥರ ನಮ್ಮ ಅತ್ತೆನೂ ಕೂಡ ತಗೊಂಡಿದ್ದಾರೆ. ಇವ್ರ ಸಿಸ್ಟರ್ ಕೂಡ ತಗೊಳ್ಬೇಕಾಗಿತ್ತು, ಬಟ್ ಅವ್ರಿಗೆ ಇದೇ ರೀತಿ ಬಾರ್ಡ್ರ್ ಸಿಗಲಿಲ್ಲ. ಸೊ ಹಾಗಾಗಿ ಅವರು ಬೇರೆ ತಗೊಳ್ತೀನಿ ಅಂದರು. ನಾನು ನಮ್ಮ ಅತ್ತೆ ತಗೊಂಡಿದ್ದೀವಿ ಸೇಮ್ ಇದೇ ಥರ. ನೋಡಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಸ್ಯಾರಿಗಳು ಬಂದು ನಮ್ಮ ರಿಲೇಟಿವ್ಸಲ್ಲಿ ನಮ್ಮ ಮಮ್ಮಿಗೆ ಕೊಡಬೇಕು ಅಂತ ತಗೊಂಡಿರೋ ಸ್ಯಾರಿ. ಅವರಿಗೆಲ್ಲ ಸಿಂಪಲ್ ಸ್ಯಾರಿನ ಒಂದು ಸ್ವಲ್ಪ, ತುಂಬ ಕ್ಲೋಸ್ ಆಗಿರೋರಿಗೆಲ್ಲ ಒಂದು ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಬಟ್ ಇದು ಎಲ್ರಿಗೂ ಇದು ಸಿಂಪಲ್ ಆಗಿದ್ರೂ ಕೂಡ ಚೆನ್ನಾಗಿದೆ. ಇದು ಒಂದು 20 ಸ್ಯಾರೀಸ್ ಮೇಲೆ ತಗೊಂಡವ್ರೆ. ಎಲ್ಲ ಡಿಫ್ರೆಂಟಾಗಿ ಇದೆ. ಓ ಮೈ ಗಾಡ್, ಇದೇ ಹೋಗುತ್ತೆ ವಾಯ್ಸ್. ಇದೊಂದು ಕಲರ್, ಎಲ್ಲ ಸೇಮ್ ಟು ಸೇಮ್ ಬಟ್ ಡಿಫ್ರೆಂಟ್ ಕಲರ್ಸ್ ಅಷ್ಟೇ
ನೋಡಿ ಇದು ಚೆನ್ನಾಗಿದೆ ನೋಡಿ ಕಲರ್. ಎಲ್ಲ ನಮ್ಮ ಮಮ್ಮಿದು ಅಕ್ಕ ತಂಗಿ ಚಿಕ್ಕಮ್ಮ ವಾವ್, ಈ ಕಲರ್ ನೋಡಿ ಎಷ್ಟು ಸಖತ್ತಾಗಿದೆ ಅಂತ, ಸೂಪರ್ ಆಗಿದೆ ಈ ಕಲರು. ಎಲ್ಲ ಸೇಮೇ ಬಟ್ ಡಿಫ್ರೆಂಟ್ ಕಲರ್ಸ್ ಅಷ್ಟೇ. ಇದೆಲ್ಲ ಮಮ್ಮಿದು ಕಸಿನ್ಸ್ ಎಲ್ಲ ಇರ್ತಾರಲ್ಲ ಅವರಿಗೆ ಕೊಡಕ್ಕೆ. ಇದು ಈ ಕಲರ್ ನೋಡಿ, ಇದು ತುಂಬಾ ಚೆನ್ನಾಗಿದೆ. ನಾವು ಎಲ್ಲಿ ಸೀರೆ ತಗೊಂಡಿದ್ದು ಅಂತಂದ್ರೆ ಸುಮಾರು 3 ಅಂಗಡಿಲೇನೋ ತಗೊಂಡಿದ್ವಿ. ಬಟ್ ಈ ಸಿಂಪಲ್ ಸ್ಯಾರಿ ಬಂದು ಮನ್ನಾರ್ಸ್ ಅಂತ ತಗೊಂಡಿರೋಂಥದ್ದು. ನಾವು ಬೇಗನೆ ಹೋಗಿದ್ಕೆ ಹೆಂಗೋ ನಾವು ಬೇಗ ಇವ್ರಿಗೆ ಗೆಸ್ಟ್ಗಳಿಗೆಲ್ಲ ಬೇಗ ತಗೊಂಡ್ಬಿಟ್ವಿ. ಇದೆಲ್ಲ ನಮ್ಮ ದೊಡ್ಡಮ್ಮ ಸೆಲೆಕ್ಷನ್, ನಮ್ಮ ಸೆಲೆಕ್ಷನ್ ಅಲ್ಲ, ಎಲ್ಲ ನಮ್ಮ ದೊಡ್ಡಮ್ಮನ ಸೆಲೆಕ್ಷನ್. ಅವ್ರಿಗೆ ಮಾತ್ರ, ಸಂಬಂಧಿಕರಿಗೆ ಮಾತ್ರ ನಮ್ಮ ದೊಡ್ಡಮ್ಮ ಸೆಲೆಕ್ಟ್ ಮಾಡಿರೋದು. ಇನ್ನ ಹುಡುಗಿಗೆ, ನನಗೆ, ನಮ್ಮ ಮಮ್ಮಿಗೆ, ನಮ್ಮ ಡ್ಯಾಡಿಗೆ ಎಲ್ಲ ನಾವೇ ಸೆಲೆಕ್ಟ್ ಮಾಡಿರೋಂಥದ್ದು. ಇದು ಪೂರ್ತಿ ಬಂದು ನಮ್ಮ ದೊಡ್ಡಮ್ಮ ಸೆಲೆಕ್ಟ್ ಮಾಡಿರೋದು. ಚೆನ್ನಾಗಿದೆ, ಏನಿಲ್ಲ, ಸಿಂಪಲ್ ಆಗಿದ್ರು ಚೆನ್ನಾಗಿದೆ, ತುಂಬಾನೇ ಸಾಫ್ಟ್ ಆಗಿ ಚೆನ್ನಾಗಿದೆ. ಎಲ್ಲ ಇವಾಗ ಒಂದ್ಸಲ ಚೆಕ್ಕಿಂಗ್ ಮಾಡ್ಕೊಳ್ತಾ ಇದ್ವಿ ಯಾವ್ಯಾವ ಸೀರೆ ಹೆಂಗಿದೆ. ನಾವು ನೋಡೇ ಇಲ್ಲ ಗೈಸ್, ನಮ್ಮ ತಗೊಳ್ಳೋದೇ ನಮ್ಗೆ ಇದಾಗೋಗ್ಬಿಟ್ಟಿತ್ತು, ಇವ್ರದ್ದೆಲ್ಲ ನೋಡೇ ಇರಲಿಲ್ಲ. ಹಾಗೆ ಒಂದ್ಸಲ ನೋಡಿಕೊಂಡು ಎಲ್ಲ ನೋಡ್ತಾ ಇದ್ವಿ ಯಾವ ರೀತಿ ತಂದಿದ್ದಾರೆ ಅಂತ. ನಮ್ಮ ಡ್ಯಾಡಿ ಬಂದಿರಲಿಲ್ಲ ಸೀರೆ ತರೋಕ್ಕೆ, ಅದಕ್ಕೆ ಇವಾಗ ನಮ್ಮ ಡ್ಯಾಡಿನೂ ಕೂಡ ನೋಡ್ತಾವ್ರೆ. ಸೊ ಇದು ಬಂದು ನಮ್ಮ ಅಣ್ಣಂದು ಸೂಟ್, ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಫುಲ್ ವೇರ್ ಮಾಡೋದಾಗಲೇ ಚೆನ್ನಾಗಿ ಕಾಣೋದು. ಇವಾಗ ಆಲ್ಮೋಸ್ಟ್ ಎಲ್ಲರದ್ದು ಪ್ಯಾಕಿಂಗ್ ಆಯಿತು, ಆ ಕಡೆ ಮಡ್ಬಿಟ್ಟಿದ್ವಿ ಎಲ್ಲರನ್ನೂ ಕೊಡೋಕ್ಕೆ. ಈಗ ನಮ್ಮದೆಲ್ಲ ತೊಗೊಂಡು ರೆಡಿ ಮಾಡಬೇಕು, ಎಲ್ಲ ಮೆಸ್ಸಿ ಆಗಿಬಿಟ್ಟಿದೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಬಾಯ್.